ನಮಸ್ಕಾರ ಏರೀಸ್, ಮೇಷರಾಶಿಯ ಆಗಸ್ಟ್ 2024ನ ಲವ್ ರೀಡಿಂಗ್ಗೆ ಸ್ವಾಗತ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನನ್ನ ಮೇಷರಾಶಿಯ ಕ್ರಾಸ್ ವಾಚರ್ಸ್ ಆಗಿದ್ರೆ ನಿಮಗೂ ಕೂಡ ಸ್ವಾಗತ. ವೆಲ್ಕಮ್ ಟು ದ ಗ್ಯಾಲಕ್ಸಿ ಸ್ಪ್ರೆಡ್ಸ್ ಟ್ಯಾರೋ. ಇನ್ನು ನಿಮ್ಮ ಲವರ್ ಅಥವಾ ಪಾರ್ಟ್ನರ್ ಫಿಸಿಕಲ್ ಅಥವಾ ಇಮೋಷನಲ್ ಅಬ್ಯೂಸರ್ ಆಗಿದ್ರೆ ಟ್ಯಾರೆಟ್ ರೀಡಿಂಗ್ ನಲ್ಲಿ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ಅವರಿಗೆ ಸೆಲ್ಫ್ ಹೀಲಿಂಗ್ ನ ಅವಶ್ಯಕತೆ ಇರುತ್ತೆ. ನಿಮ್ಮ ಲೈಫ್ ನಲ್ಲಿ ನಿಮ್ಗೊಂದು ಒಳ್ಳೆ ಪಾರ್ಟ್ನರ್ ಡಿಸರ್ವ್ ಮಾಡ್ತೀರಾ ಅಂತ ಅನ್ಕೊಂಡು ಪ್ಲೀಸ್ ಮೂವ್ ಆನ್ ಅಂತ ಹೇಳ್ತೀನಿ. ಹಾಗಾದ್ರೆ ಬನ್ನಿ ನೋಡೋಣ ಯಾವ್ಯಾವ ಕಾರ್ಡ್ಸ್ ಬರುತ್ತೆ ಮೇಷರಾಶಿಯವರಿಗೆ. ಓಕೆ, ಇದು ನಿಮ್ಮ ಕಾರ್ಡ್ಸ್ ರೀಸೆಂಟ್ ಪಾಸ್ಟ್ ಅಲ್ಲಿ ಪೇಜ್ ಆಫ್ ಕಪ್ಸ್, 3 ಆಫ್ ಸೋರ್ಡ್ಸ್ ಮತ್ತೆ 7 ಆಫ್ ವಾಂಡ್ಸ್ ಬಂದಿದೆ. ಇದು ನಿಮ್ಮ ರೀಸೆಂಟ್ ಪಾಸ್ಟ್ ಎನರ್ಜಿ ಆಗಿರುತ್ತೆ ಮೇಷರಾಶಿಯವರೇ. ನಿಮ್ಮ ರೀಸೆಂಟ್ ಪಾಸ್ಟ್ ನಲ್ಲಿ ನಿಮ್ಗೆ ತುಂಬಾನೇ ಹರ್ಟ್ ಆಗೋ ತರ ನಿಮ್ ಸಂಗಾತಿ ನಡ್ಕೊಂಡಿರ್ಬಹುದು ಅಥವಾ ಆ ತರ ಸಂದರ್ಭ ಬಂದಿರಬಹುದು. ಅದರಿಂದ ನಿಮ್ಗೆ ತುಂಬಾನೇ ನೋವಾಗಿರೋದನ್ನ ಇಲ್ಲಿ ಕಾಣಬಹುದು. 3 ಆಫ್ ಸೋರ್ಡ್ಸ್ ಬಂದಿದೆ. ನಿಮ್ ಸಂಗಾತಿಯಿಂದ ನಿಮ್ಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಅವರು ಆತರ ನಡ್ಕೊಂಡಿಲ್ಲ. ನಿಮ್ಗೆ ಮೋಸ ಆಗಿದೆ ಅನ್ನೋ ತರ ಫೀಲಿಂಗ್ ಬಂದಿರಬಹುದು ನಿಮ್ ಸಂಗಾತಿಯಿಂದ, ಅಥವಾ ನಿಮ್ ಪಾರ್ಟ್ನರ್ ಲವರ್ ಯಾರಾದ್ರೂ ಆಗಿರ್ಬಹುದು. ಇನ್ನು ಕೆಲವು ವರ್ಗದ ಮೇಷರಾಶಿಯವರಿಗೆ ಒಂದ್ ಬಾರಿ ಪ್ರೀತಿಯಲ್ಲಿ ನೀವು ಅನುಭವಿಸಿರೋದ್ರಿಂದ ನಿಮ್ಗೆ ಬರ್ತಿರೋ ಬೇರೆ ಲವ್ ಆಫರ್ಸ್, ಪೇಜ್ ಆಫ್ ಕಪ್ಸ್, ಬೇರೆ ಈ ವ್ಯಕ್ತಿ ಅಲ್ಲದೆ ಬೇರೆ ಲವ್ ಆಫರ್ಸ್ ಅಥವಾ ಹೊಸ ಲವ್ ಪಾರ್ಟ್ನರ್ಶಿಪ್ ಬರ್ತಿದೆ. ಅದನ್ನ ನಂಬಕ್ ನಿಮ್ಗೆ ಸಾಧ್ಯವಾಗ್ತಿಲ್ಲ ಅಥವಾ ಅದಕ್ಕೆ ಹೊಂದ್ಕೊಳ್ಳೋದಕ್ಕೆ ನಿಮಗೆ ತುಂಬಾ ಕಷ್ಟ ಆಗ್ತಾ ಇದೆ, ಬಿಕಾಸ್ 7 ಆಫ್ ವಾಂಡ್ಸ್ ಬಂದಿದೆ. ಇನ್ನು 7 ಆಫ್ ವಾಂಡ್ಸ್ ಎನರ್ಜಿ ಇನ್ನೂ ಕೆಲವು ವರ್ಗದ ಮೇಷರಾಶಿಯವರಿಗೆ 7 ಆಫ್ ವಾಂಡ್ಸ್ ಎನರ್ಜಿ ಒಂದು ಸೋಲ್ ಅನ್ನು ಒಪ್ಕೊಳ್ದೇ ಇರುವಂತಹ ಎನರ್ಜಿಯನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ನೀವು ಮೇಷರಾಶಿಯವರು ಅಗ್ನಿ ತತ್ವದ ರಾಶಿಗಳು ಆಗಿರೋದ್ರಿಂದ ಸೋಲನ್ ಒಪ್ಪಿಕೊಳ್ಳದೆ ಬಾರ್ನ್ ವಾರಿಯರ್ಸ್. ಅಫ್ಕೋರ್ಸ್ ನೀವು ಸೋಲನ್ ಒಪ್ಪಿಕೊಳ್ಳದೆ ಚಾಲೆಂಜಿಂಗ್ ಆಗಿ ಏನೇ ಸಿಚುವೇಶನ್ ಬಂದ್ರು ಎದುರಿಸ್ತಾ ಇದ್ದೀರಾ. ಇನ್ನು ಈ ಕಾರ್ಡ್ಸ್ ಮೂಲಕ ನಾವು ಪಾಸ್ಟ್ ಎನರ್ಜಿಲಿ ನೋಡಬಹುದು, ನೀವು ನಿಮ್ಮ ಒಳ್ಳೆತನದ ಅಡ್ವಾಂಟೇಜ್ ಅನ್ನ ಇನ್ಯಾರು ತಗೊಳ್ಬಾರ್ದು ಅಂತ ನಿರ್ಧಾರ ಮಾಡಿರೋರ್ ತರ ಕಾಣಿಸ್ತಾ ಇದೆ. ಬಿಕಾಸ್ ಯಾವಾಗ್ಲೂ ಅಗ್ನಿ ತತ್ವದ ರಾಶಿಗಳು, ಮೇಷರಾಶಿ ಅಂತಲ್ಲ, ಮೇಷ, ಸಿಂಹ ಮತ್ತೆ ಧನುರ್ ರಾಶಿಯವರು ಏನಾದ್ರೂ ಪ್ರೀತಿಯಲ್ಲಿ ಇನ್ವಾಲ್ವ್ ಆದ್ರೆ ತುಂಬಾ ಡೀಪ್ ಕನೆಕ್ಷನ್ ನ ಹೊಂದಿರ್ತಾರೆ. ಮತ್ತೆ ಅದರಿಂದ ಬೇಗ ಹರ್ಟ್ ಕೂಡ ಆಗ್ತಾರೆ. ಅವ್ರಿಗೆ ಕೋಪ ಕೂಡ ಜಾಸ್ತಿ ಇರೋದ್ರಿಂದ ಅದರಿಂದ ಮೂವ್ ಆನ್ ಕೂಡ ಆಗ್ತಾರೆ. ಇದಾಯ್ತು ನಿಮ್ಮ ಪಾಸ್ಟ್ ಎನರ್ಜಿ. ಇನ್ನು ಪ್ರೆಸೆಂಟ್ ಎನರ್ಜಿಯಲ್ಲಿ 5 ಆಫ್ ವಾಂಡ್ಸ್, 10 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಸಾರ್ಡ್ಸ್. 5 ಆಫ್ ವಾಂಡ್ಸ್ ಬಂದು ಖಂಡಿತ ಇದು ಕಾನ್ಫ್ಲಿಕ್ಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸಂಘರ್ಷ ನಿಮ್ ಮೈಂಡ್ ನಲ್ಲಿ ನಡೀತಿರ್ಬೋದು ಅಥವಾ ಫಿಸಿಕಲ್ ವರ್ಲ್ಡ್ ನಲ್ಲಿ ಆಗ್ತಾ ಇರೋ ಜಗಳಗಳಾಗಿರ್ಬೋದು. ನೀವು ಇದನ್ನ ಪ್ರೆಸೆಂಟ್ ಸಿಚುಯೇಷನ್ ಜುಲೈ ಮಂತ್ ಅಲ್ಲಿ ಫೇಸ್ ಮಾಡ್ತಾ ಇದ್ದೀರಾ. ಅದರಿಂದ ನೋವು ಕೂಡ ಅನುಭವಿಸ್ತಾ ಇರಬಹುದು. ಇದು ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು, ಅಧಿಕಾರದಲ್ಲಿ ವಿಚಾರವಾಗಿ ಆಗಿರ್ಬೋದು, ಯಾವ ರೀತಿಯ ಸಂಘರ್ಷ ಅಥವಾ ನಿಮ್ ಮೈಂಡ್ ನಲ್ಲಿ ನಡೀತಿರುವಂತ ಗೊಂದಲಗಳು, ಸಂಘರ್ಷನ ರೆಪ್ರೆಸೆಂಟ್ ಮಾಡುತ್ತೆ. ಏನೇ ವಿಚಾರ ಆದ್ರೂ ಸ್ವಲ್ಪ ಲಾಜಿಕಲ್ ಆಗಿ, ನಿಮ್ಗೆ ಮೊದ್ಲೇ ಕೋಪ ಜಾಸ್ತಿ, ಸ್ವಲ್ಪ ಲಾಜಿಕಲ್ ಆಗಿ ಕಾಮ್ ಆಗಿ ಥಿಂಕ್ ಮಾಡಿ. ಇನ್ನು 10 ಆಫ್ ಪೆಂಟಿಕಲ್ಸ್ ಮತ್ತೆ 5 ಆಫ್ ವಾಂಡ್ಸ್ ಒಟ್ಟಿಗೆ ಬಂದಿರೋದ್ರಿಂದ ನಿಮ್ ಸುತ್ತಮುತ್ತ ಇರೋ ಜನಗಳು, ನಿಮ್ ಮನೇಲಿರೋರಾಗಿರ್ಬಹುದು, ನಿಮ್ ಎಕ್ಸ್ಪೆಕ್ಟೇಷನ್ಸ್ ತಕ್ಕಂಗೆ ನಡ್ಕೋತಿಲ್ಲ. ಅದರಿಂದ ನಿಮ್ಗೆ ಸ್ಟ್ರೆಸ್ ಆಗ್ತಾ ಇದೆ, ಇರಿಟೇಷನ್ ಆಗ್ತಾ ಇದೆ. ನಿಮ್ ಡೇ ಟು ಡೇ ಲೈಫ್ ದಿನಚರಿ ನಿಮ್ಗೆ ತುಂಬಾನೇ ಸ್ಟ್ರೆಸ್ ಆಗ್ತಿರ್ಬೋದು. ಎಷ್ಟೋ ಮೇಷರಾಶಿಯ ವೀಕ್ಷಕರಿಗೆ ನನ್ಗೆ ಯಾಕೆಲ್ಲ ಕಷ್ಟ ಆಗ್ತಾ ಇದೆ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಇನ್ನು ಕ್ವೀನ್ ಆಫ್ ಸಾರ್ಡ್ಸ್ ಎನರ್ಜಿ ಬಂದ್ಬಿಟ್ಟು ಇದು ಏರ್ ಎಲಿಮೆಂಟ್ ಇರುವಂತಹ ರಾಶಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ನಿಮ್ಗೆ ಹೊಸ ಆಪರ್ಚುನಿಟಿಯ ವ್ಯಕ್ತಿ ಆಗಿರ್ಬೋದು ಅಥವಾ ಹಳೆಯ ವ್ಯಕ್ತಿ ಆಗಿರ್ಬೋದು. ಯಾವ್ಯಾವ್ದು ಏರ್ ಎಲಿಮೆಂಟ್? ಜೆಮಿನೈ, ಲೀಬ್ರಾ, ಅಕ್ವೇರಿಯಸ್, ಮಿಥುನ ಮತ್ತೆ ತುಲಾ ರಾಶಿ, ಕುಂಭ ರಾಶಿ. ಏರ್ ಎಲಿಮೆಂಟ್ ಇರುವ ರಾಶಿಯನ್ನ ರೆಪ್ರೆಸೆಂಟ್ ಮಾಡುವಂತಹ ಕಾರ್ಡ್. ಅಗೇನ್ ಆ ವ್ಯಕ್ತಿಗಳು ಅಲ್ಲ ಅಂದ್ರೆ ನಿಮ್ಮ ಲಗ್ನದಲ್ಲಿ ಅಥವಾ ಜಾತಕದಲ್ಲಿ ಈ ಎಲಿಮೆಂಟ್, ಏರ್ ಎಲಿಮೆಂಟ್ ಇರಬಹುದು ಜಾಸ್ತಿ ಡಿಗ್ರಿಯಲ್ಲಿ. ಇದು ವೇದಿಕ್ ಅಸ್ಟ್ರಾಲಜಿ ಪ್ರಕಾರ ಡಿಗ್ರಿಯಲ್ಲಿ ಮೆಜರ್ ಮಾಡ್ತಾರೆ. ಅಂಡ್ ನಿಮ್ಮ ಫ್ಯೂಚರ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಆಗಸ್ಟ್ ನ ಎನರ್ಜಿ ಆಗಿರುತ್ತೆ. 2 ಆಫ್ ಪೆಂಟಿಕಲ್ಸ್, ಡೆತ್ ಮತ್ತೆ ಲವರ್ಸ್. ನೋಡಿ, ಯಾವಾಗ್ಲೂ 2 ಆಫ್ ಕಪ್ಸ್ ಬಂದ್ರೆ ಅದು ರಿಲೇಶನ್ಶಿಪ್, ಹೈರಫೆಂಟ್ ಬಂದ್ರೆ ಮ್ಯಾರೇಜ್, ಬಟ್ ಲವರ್ಸ್ ಬಂದ್ರೆ ಅದು ಸಿಚುಯೇಷನ್ಶಿಪ್. ಈ ನೀರಿನ ಮೇಲಿರೋ ಗುಳ್ಳೆ ತರ, ಯಾವುದೋ ಒಂದು ಲಾಭನೋ ಅಥವಾ ಯಾವುದೋ ಒಂದು ರೀಸನ್ ಅಲ್ಲಿ
ಸಿಚುವೇಶನ್ ತಕ್ಕಂಗೆ ಇಷ್ಟಪಡೋದು ಅಥವಾ ನಾಟಕ ಮಾಡೋದು ಮೇಲ್ಮೇಲೆ, ಖಂಡಿತವಾಗ್ಲೂ ಮೇಷರಾಶಿಯವರು ಆ ಥರ ಎನರ್ಜಿ ಇದ್ರೆ ಅವ್ರಿಗೆ ಬೇಗ ಗೊತ್ತಾಗುತ್ತೆ ಅಂಡ್ ಹರ್ಟ್ ಕೂಡ ಆಗ್ತಾರೆ. ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಡೆತ್ ಜೊತೆಗೆ ಇದು ಬಂದಿರೋದ್ರಿಂದ ನೀವು ಫ್ಯೂಚರ್ ಅಲ್ಲಿ ಆಗಸ್ಟ್ ಮಂತ್ ಅಲ್ಲಿ ನಿಮ್ಗೆ ಎಲ್ಲ ನಿಮ್ ಸುತ್ತಮುತ್ತ ಇರುವ ಬೇರೆ ಆಪ್ಷನ್ಸ್ ಗಳನ್ನ ನೀವು ಜಗಲ್ ಮಾಡೋದನ್ನ ನಾನು ನೋಡ್ತಾ ಇದ್ದೀನಿ. ಡೆತ್ ಇರೋದ್ರಿಂದ ಏನಾದ್ರೂ ಸಿಚುಯೇಷನ್ಶಿಪ್ ಮೇಲ್ ಪ್ರೀತಿ, ಈ ನಾಟಕದ ಪ್ರೀತಿ ಅದೆಲ್ಲ ಅದರಿಂದ ನೀವು ದೂರ ಸರಿತೀರಾ ಖಂಡಿತ. ಇದೇನಾದ್ರು ಕ್ರಾಸ್ ವಾಚರ್ಸ್ ನೋಡ್ತಾ ಇದ್ರೆ ಆತರ ಏನಾದ್ರು ನೀವು ಮಾಡ್ತಾ ಇದ್ರೆ ಖಂಡಿತ ಎಚ್ಚೆತ್ಕೊಳ್ಳಿ ಮೇಷರಾಶಿಯವರು. ಆತರ ಏನಾದ್ರು ಮಾಡುವಂತಹ ವ್ಯಕ್ತಿಗಳಿಂದ ದೂರ ಇರ್ತಾರೆ. ಅಂಡ್ ದೇ ಆರ್ ವೆರಿ ಸ್ಪಾಂಟೇನಿಯಸ್. ರಾಶಿಗಳು ತುಂಬಾ ಕೋಪ ಇರುವಂತಹ ಮೇಷರಾಶಿಯ ವ್ಯಕ್ತಿಗಳು ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ. ಈ ಸಿಚುಯೇಷನ್ಶಿಪ್ ಅಥವಾ ಅನ್ಕಂಫರ್ಟಬಲ್ ಸಿಚುಯೇಷನ್ ಅಲ್ಲಿ ಖಂಡಿತ ಮೇಷರಾಶಿಯವರು ಇರೋದಿಲ್ಲ. ಇದು ಆಗಸ್ಟ್ ಮಂತ್ ಅಲ್ಲಿ ಅವ್ರ ದೂರ ಸರಿಯೋದನ್ನ ನಾವು ನೋಡಬಹುದು. ಇನ್ನು ನಾನು ಕಾರ್ಡ್ ಶಫಲ್ ಮಾಡ್ಬೇಕಾದ್ರೆ ಕೂಡ ಇಲ್ಲಿ ಸ್ಕಾರ್ಪಿಯೋ ಎನರ್ಜಿ ಬಂದಿದೆ, ವೃಶ್ಚಿಕ ರಾಶಿಯ ಎನರ್ಜಿ. ಇಲ್ಲಿ 9 ಆಫ್ ಕಪ್ಸ್ ಮತ್ತೆ ಕಿಂಗ್ ಆಫ್ ಕಪ್ಸ್ ಕೂಡ ಇದೆ. ಕಿಂಗ್ ಆಫ್ ಕಪ್ಸ್ ಅಗೈನ್ ವಾಟರ್ ಎನರ್ಜಿ ಇರುವಂತಹ ರಾಶಿಗಳಾಗಿರ್ಬೋದು. ಕ್ಯಾನ್ಸರ್, ಪೈಸಿಸ್, ಸ್ಕಾರ್ಪಿಯೋ, ವೃಶ್ಚಿಕ, ಮೀನ ಮತ್ತೆ ಕರ್ಕಾಟಕ ರಾಶಿ ನಿಮ್ಮ ವ್ಯಕ್ತಿ ಆಗಿರ್ಬೋದು ಅಥವಾ ಬರುವಂತಹ ಹೊಸ ವ್ಯಕ್ತಿ, ಆಗಸ್ಟ್ ನಲ್ಲಿ ನೀವು ಮೀಟ್ ಮಾಡುವಂತಹ ಹೊಸ ವ್ಯಕ್ತಿ ಆಗಿರ್ಬೋದು. ಅಥವಾ 9 ಆಫ್ ಕಪ್ಸ್ ಏನನ್ನ ಅಂದ್ರೆ ಈ ಹಳೆಯ ಪ್ರೀತಿಯನ್ನ ಮರೆಯೋದಿಕ್ಕೆ ನೀವು ಓವರ್ ಥಿಂಕ್, ಅನ್ಹೆಲ್ದಿ ಹ್ಯಾಬಿಟ್ಸ್, ನಿಮ್ಮ ನೋವನ್ನು ಮರೆಯೋದಿಕ್ಕೆ ಓವರ್ ಸ್ಲೀಪ್ ಮಾಡೋದಾಗಿರ್ಬೋದು, ಓವರ್ ಇಂಡಲ್ಜೆನ್ಸ್ ಅಂತ ಏನ್ ಹೇಳ್ತಾರೆ, ಪಾರ್ಟಿ ಮಾಡೋದು, ಏನನ್ನೋ ಅತಿಯಾಗಿ ಮಾಡುವುದನ್ನ ನೀವು ನಿಮ್ ಮನಸ್ಸಿನಲ್ಲಿರುವ ನೋವನ್ನ ಮರೆಮಾಚೋದಕ್ಕೋಸ್ಕರ ಅತಿಯಾಗಿ ತಿನ್ನೋದು, ಕುಡಿಯೋದು, ಅದನ್ನ ಮಾಡೋದನ್ನ ಆಗಸ್ಟ್ ಎನರ್ಜಿಯಲ್ಲಿ ಜನರಲ್ ಆಗಿ ಎಲ್ಲರೂ ಅಂತಲ್ಲ ಕೆಲವೊಂದು ವರ್ಗದ ಮೇಷರಾಶಿಯವ್ರಿಗೆ ನಾವು ನೋಡಬಹುದು. ಹಾಗಾದ್ರೆ ಬನ್ನಿ ನಮ್ಮ ರೊಮ್ಯಾನ್ಸ್ ಏಂಜಲ್ಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ಸೊ ರೊಮ್ಯಾನ್ಸ್ ಏಂಜಲ್ಸ್ ನಿಂದ ಬಂದಿರುವಂತಹ ಕಾರ್ಡ್ ಬಂದು ಕೋ ಡಿಪೆಂಡೆನ್ಸಿ, ಅಡಿಕ್ಷನ್ಸ್ ಆರ್ ಅಫೆಕ್ಟಿಂಗ್ ಯುವರ್ ರೊಮ್ಯಾಂಟಿಕ್ ಲೈಫ್ ಅಂತ ಬಂದಿದೆ. ಸೊ ಕೋ ಡಿಪೆಂಡೆನ್ಸಿ ಅತಿಯಾಗಿ ಹಚ್ಕೊಳ್ಳೋದು ಒಂದ್ ವ್ಯಕ್ತಿನ, ಅಥವಾ ಅವ್ರು ನಿಮ್ಗೆ ಕೋ ಡಿಪೆಂಡೆಂಟ್ ಆಗಿದ್ರು ಅನ್ಸುತ್ತೆ, ಅದಕ್ಕಾಗಿ ನಿಮ್ಗೆ ಬ್ರೇಕಪ್ ಆಗಿರಬಹುದು ಅಂತ ರೊಮ್ಯಾನ್ಸ್ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಇನ್ನು ನನ್ನ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನೆಲ್ಗೆ ಈ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.